ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾತಿ ಪದ್ಧತಿ ಅಳಸಿ ಹೋಗ್ತಿದೆ ಅಂತ ಭಾವಿಸಿದ್ದೆವು. ಆದರೆ ಹುಬ್ಬಳ್ಳಿ ಘಟನೆ ಮಾನವ ಕುಲಕ್ಕೆ ಅಪಚಾರ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪಾಟೀಲ್ ತಂದೆ ರಾಕ್ಷಸ ಕೃತ್ಯ ಮಾಡಿದ್ದಾರೆ. ಸ್ವಂತ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ದೀರಿ, ಅದು ಹೇಗೆ? ಮಾನ್ಯ ತಂದೆ ತಾಯಿ ಮೇಲೆ ನಾರಾಯಣಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿಜೆಪಿಯ ಸತ್ಯಶೋಧನಾ ಸಮಿತಿ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಿದೆ. ಮಾನ್ಯಳ ತಂದೆ ಮತ್ತು ಅವರ ಸಹಚರರು ಮಾಡಿರ್ತಕ್ಕಂಥದ್ದು ರಾಕ್ಷಸಿ ಕೃತ್ಯ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆ ರಾಕ್ಷಸಿ ಕೃತ್ಯ ಅಂದ್ರೆ, ನಿಮಗೆ ಜಾತಿಯ ಮೇಲೆ ವೈಷಮ್ಯ ಇರಬಹುದು, ನೀವೇ ಜನ್ಮ ಕೊಟ್ಟ ಒಂದು ತಾಯಿ ಹೆಣ್ಣು ಮಗಳು, ಅದರಲ್ಲೂ ಆಕೆ ಗರ್ಭಿಣಿ, 7 ತಿಂಗಳ ಗರ್ಭಿಣಿ. ಯಾವ ರೀತಿ ಆದರೂ ನಿಮಗೆ ಆಕೆಯನ್ನ ಕೊಲ್ಲಬೇಕು ಅನಿಸ್ತೋ? ನೀವು ಮಾನವರಾಗಿದ್ರ ಕೊಲ್ತಿದ್ರ? ನಿಜಕ್ಕೂ ನೀವು ಮಾನವರಲ್ಲ, ರಾಕ್ಷಸರೇ ಇರಬೇಕು. ಒಂದು ಸಮಯ ನೀವು ಈ ರೀತಿ ಮಾಡೋದೇ ಆದ್ರೆ ಅಂತ ಆಕೆಗೆ ನೀವು ಜನ್ಮ ಕೊಡಬಾರ್ದಾಗಿತ್ತು. ಅಥವಾ ಈ ಮಾನವೀಯತೆ ನಿಮ್ಮಲ್ಲಿ ಇಲ್ಲೇ ಎದ್ದಿದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ನೋಡ್ತಾ ಇದ್ದೀವಿ, ವಿವೇಕಾನಂದ ಕುಟುಂಬಕ್ಕೆ ದೊಡ್ಡ ಮಟ್ಟದ ಬೆಂಬಲ ಎಲ್ಲ ಪಕ್ಷಗಳ ನಾಯಕರಿಂದ ವ್ಯಕ್ತವಾಗ್ತಾ ಇದೆ. ಜಾತಿ ಪದ್ಧತಿ ನಿರ್ಮೂಲನೆಗೆ ಇನ್ನೂ ಕೂಡ ಅನೇಕ ಥರದಂಥ ಕಾನೂನುಗಳು ಬರಬೇಕಾಗಿದೆ. ಬಟ್ ಈಗ ಬಿಜೆಪಿಯ ನಿಯೋಗ ಯಾವ ರೀತಿಯಾದಂತಹ ಒಂದು ಶೋಧನೆಯನ್ನು ಮಾಡಿದೆ, ಜೊತೆಗೆ ಯಾವೆಲ್ಲ ಒತ್ತಾಯಗಳನ್ನು ಮಾಡಿದೆ ಅಂತ ಹೇಳಿ. ಕಳೆದ ಡಿಸೆಂಬರ್ 21ರಂದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಂತಹ ಏನು ಗಣಘೋರ ಕೃತ್ಯ ಹೇಳಿದ್ರೆ, ಹೆತ್ತ ಮಗಳನ್ನೇ ಇಲ್ಲಿ ಅಂತಾರೆ, ಮಗಳು ಅನ್ನೋದು ನೋಡಿದ್ರೆ 7 ತಿಂಗಳ ಗರ್ಭಿಣಿಯನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಈ ಕೊಲೆಗೆ ಈಗಾಗಲೇ ಅಂತಂದ್ರೆ 10-12 ದಿನಗಳು ಕಳೆದು ಹೋದ್ವು. ಇದರ ನಡುವೆ ಇಲ್ಲಿ ಅಂದ್ರೆ ಆ ಕುಟುಂಬಕ್ಕೆ, ಮಾನ್ಯಳ ಪತಿ ವಿವೇಕಾನಂದ ಕುಟುಂಬಕ್ಕೆ ಪಕ್ಷಾತೀತವಾಗಿ ಇವತ್ತು ಬೆಂಬಲ ಸಿಕ್ಕಾಗ ಅದರ ಜೊತೆಗೆ ಇವತ್ತು ಸರ್ಕಾರವು ಸಹ ಕುಟುಂಬದ ಪರವಾಗಿ ನಿಂತಿದೆ. ಅದರ ಜೊತೆಗೆ ಇವತ್ತು 8 ಜನರ ಆರೋಪಿಗಳನ್ನ ಬಂಧಿಸಿದ್ರೆ, ಅದರಲ್ಲಿ ವಿಶೇಷವಾಗಿ ಇಲ್ಲಿ ಅಂತಂದ್ರೆ ಇವತ್ತು ಬಿಜೆಪಿಯ ನಿಯೋಗ ಆ ಕುಟುಂಬಕ್ಕೆ ಭೇಟಿ ನೀಡಿ ಯಾರು ಗಾಯಗೊಂಡಿದ್ರು ಅಂದ್ರೆ ಮಾನ್ಯಳ ಹತ್ಯೆ ಅಂದ್ರೆ ವಿವೇಕಾನಂದ ತಾಯಿ ರೇಣವ ಏನ್ ಗಾಯಗೊಂಡಿದ್ದು ಅವಳ ಆರೋಗ್ಯಕ್ಕೆ ವಿಚಾರಿಸುತ್ತ ಆಸ್ಪತ್ರೆಗೆ ಭೇಟಿ ನೀಡುವ ಆರೋಗ್ಯ ವಿಚಾರಿಸೋದ್ರ ಜೊತೆಗೆ ಇಲ್ಲಿ ಅಂತಾರೆ ಇನಾಮ್ ವೀರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಚಿತ್ರದುರ್ಗದ ಸಂಸದರಾದಂತಹ ಇಲ್ಲಿ ಗೋವಿಂದ ಕಾರಜೋಳ ಅವರು, ಈ ಇಬ್ಬರು ನಾಯಕರ ಒಂದು ನಿಯೋಗ ಭೇಟಿ ನೀಡಿ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತು. ಇಬ್ಬರು ಭೇಟಿ ನೀಡಿ ನಂತರ ಇಲ್ಲಿ ಅಂದ್ರೆ ಮಾಧ್ಯಮ ಜೊತೆಗೆ ಮಾತನಾಡುವಂತಹ ವೇಳೆಯಲ್ಲಿ ಅಂದ್ರೆ ಯಾವ ತಂದೆ ಇದ್ದಾರೆ, ಮಾಯಳ ತಂದೆ ಇಲ್ಲಿದ್ರೆ ದೇಹತ್ಯಾಗ ಮಾಡಬೇಕಾಗಿತ್ತು, ಆ ಗರ್ಭಿಣಿಗಳನ್ನ ಕೊಲೆ ಮಾಡಬಾರ್ದಾಗಿತ್ತು ಅಂತೇಳಿ ಬಹಳ ದುಃಖದಿಂದ ಇವತ್ತು ಮಾತನಾಡಿದ್ದಾರೆ.